ವೀಕ್ಷಕರೇ, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ಲಾಸ್ಟಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಈ ಪ್ರಕರಣದಲ್ಲಿ ಮರುತನಿಖೆ ನಡೆದ್ರೆ ಹೊರಬರುತ್ತಾ ಸತ್ಯ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಬಿಗ್ ಬ್ಲಾಸ್ಟಿಂಗ್ ಸುದ್ದಿ ಇದು. ಸೌಜನ್ಯ ಕೇಸ್ ಆರೋಪಿಗಳು ರುಜುವಾತಾದ್ರೆ ಏನಾಗುತ್ತೆ? ಸೌಜನ್ಯ ಅತ್ಯಾಚಾರ ಪ್ರಕರಣದ ನೈಜ ಸತ್ಯ ಅನಾವರಣ ಆಗುತ್ತಾ? ಬಿಜೆಪಿ ಸರ್ಕಾರ ಇದ್ದಾಗ ಆರೋಗ್ಯ ಇಲಾಖೆಯ ಒಂದು ನಿಲುವು ಏನಾಗಿತ್ತು? ಹಾಗಾದ್ರೆ ಸೌಜನ್ಯ ಕೇಸ್ ಮರು ತನಿಖೆಗೆ ಒತ್ತಡ ಹೊತ್ತಲ್ಲೇ ಈಗ ಸ್ಫೋಟಕ ಸತ್ಯ ಒಂದು ಹೊರಗೆ ಬರ್ತಾ ಇದೆ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಸೌಜನ್ಯ ಕೇಸ್ ಕುರಿತು ಸ್ಫೋಟಕ ಸುದ್ದಿ ಇದು. ಸೌಜನ್ಯ ಪ್ರಕರಣದ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿಯಲ್ಲಿ ಸೌಜನ್ಯ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸತ್ಯ ಹೊರಗೆ ಬರ್ತಾ ಇದೆ. ಸೌಜನ್ಯ ಕೇಸ್ ಆರೋಪಗಳು ರುಜುವಾತಾದ್ರೆ ಸೌಜನ್ಯದ ಅತ್ಯಾಚಾರ ಪ್ರಕರಣದ ಒಂದು ನೈಜ ಸತ್ಯಗಳು ಅನಾವರಣ ಆಗುತ್ತಾ? ಬೆಳಕಿಗೆ ಬರುತ್ತಾ? ಸತ್ಯ ಏನು ಅಂತ ಗೊತ್ತಾಗುತ್ತಾ? ಬಿಜೆಪಿ ಸರ್ಕಾರ ಇದ್ದಾಗ ಆರೋಗ್ಯ ಇಲಾಖೆಯ ಒಂದು ನಿಲುವು ಏನಾಗಿತ್ತು? ಹಾಗಾದ್ರೆ ಆ ಒಂದು ಸಮಯದಲ್ಲಿ ಸೌಜನ್ಯ ಕೇಸ್ ಏನಿದೆ, ಇದು ಬಹಳ ದೊಡ್ಡ ಒಂದು ಕೇಸ್ ಆಗಿತ್ತು. ಇದರ ಬಗ್ಗೆ ನಮ್ಮ ಫ್ರೀಡಂ ಟಿವಿಯಲ್ಲಿ ಸೌಜನ್ಯ ಕೇಸ್ ಕುರಿತು ಒಂದು ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ ಬರ್ತಾ ಇದೆ. ಈ ಕೇಸ್ನಲ್ಲಿ ಏನಾಗಿತ್ತು ನಿಜಕ್ಕೂ ಕೂಡ? ಸೌಜನ್ಯ ಮರಣೋತ್ತರ ಪರೀಕ್ಷೆಯಲ್ಲಿ ಅಧಿಕಾರಿಗಳ ಲೋಪ ಇತ್ತಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಮಾಡಿದಂತಹ ಆರೋಪಗಳು ಸಾಬೀತಾಗಿಲ್ಲ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಆರೋಪ ಸಾಬೀತುಪಡಿಸಲು ಯಾವುದೇ ಆಧಾರಗಳು ಕೂಡ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಏನು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಮಾಡಿದ ಆರೋಪಗಳು ಸಾಬೀತಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆರೋಪಗಳು ಸಾಬೀತುಪಡಿಸಲು ಯಾವುದೇ ಆಧಾರಗಳು ಇಲ್ಲ. ಆದುದರಿಂದ ಅಪರಾಧಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಏನೂ ಇರಲಿಲ್ಲ ನಮಗೆ. ಈ ಪ್ರಕರಣದಲ್ಲಿ ಮಂಡನಾಧಿಕಾರಿ ಯಾವುದೇ ಒಂದು ಲಿಖಿತ ವಾದವನ್ನು ಕೂಡ ಸಲ್ಲಿಸಿಲ್ಲ. ಅಲ್ಲದೆ ಸಾಕ್ಷಿದಾರರು ವಿಚಾರಣೆಗೆ ಹಾಜರಾಗಲು ವಿಫಲರಾಗಿರುತ್ತಾರೆ. ಹೀಗಂತ ವಿಚಾರಣಾಧಿ ಅಧಿಕಾರಿಗಳು ತಿಳಿಸಿದ್ದಾರೆ. ಇದನ್ನು ಒಪ್ಪಲಾಗದು. ಇದು ಬಿಜೆಪಿ ಸರ್ಕಾರದ ಒಂದು ಅವಧಿಯಲ್ಲಿ ಆರೋಗ್ಯ ಇಲಾಖೆಯ ನಿಲುವು ಏನಾಗಿತ್ತು ಅಂತ ನೋಡೋದಾದ್ರೆ, ಆಗ ಆರೋಗ್ಯ ಇಲಾಖೆಯ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಜಾವೇದ್ ಅಖ್ತರ್ ಅವರು ಇದ್ರು. ಆಗ ಆರೋಗ್ಯ ಸಚಿವರಾಗಿದ್ದಂತಹ ಶ್ರೀರಾಮುಲು ಅವರ ಜೊತೆ ಚರ್ಚೆಯನ್ನು ಮಾಡಿದ್ರು ಅವರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಕೇಸ್ ಏನಿದೆ ಅದರ ಒಂದು ಮರಣೋತ್ತರ ಪರೀಕ್ಷೆಯಲ್ಲಿ ವೈದ್ಯಾಧಿಕಾರಿಗಳ ಒಂದು ಲೋಪ ಕಾಣಿಸ್ತಾ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಈ ಸಂಬಂಧ ಸಿಬಿಐ ಮಾಡಿದಂತಹ ಆರೋಪಗಳು ಕೂಡ ಸಾಬೀತಾಗಿಲ್ಲ. ಆರೋಪ ಸಾಬೀತುಪಡಿಸಲು ಯಾವುದೇ ಆಧಾರಗಳು ಕೂಡ ಇಲ್ಲ. ಆದುದರಿಂದ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಏನೂ ಇರಲಿಲ್ಲ ನಮಗೆ. ಈ ಪ್ರಕರಣದಲ್ಲಿ ಮಂಡನಾಧಿಕಾರಿ ಯಾವುದೇ ಒಂದು ಲಿಖಿತ ಒಂದು ವಾದವನ್ನು ಕೂಡ ಸಲ್ಲಿಸಿಲ್ಲ. ಅಲ್ಲದೆ ಸಾಕ್ಷಿದಾರರು ವಿಚಾರಣೆಗೆ ಹಾಜರು ಕೂಡ ಆಗಿರಲಿಲ್ಲ, ವಿಫಲರಾಗಿದ್ರು ಹಾಜರಾಗುವಲ್ಲಿ. ಹೀಗಾಗಿ ಮರು ವಿಚಾರಣೆ ನಡೆಯೋದು ಅಪರಾಧಿಗಳ ಒಂದು ಋತುವಾದಂತಹ ಮಾತು. ಹೀಗಂತ ಅಧಿಕಾರಿಗಳಿಂದ ಅವರು ತಿಳಿಸಿರುವಂಥದ್ದು. ಇದನ್ನು ನಾವು ಒಪ್ಪಬಹುದೇ? ಇದು ಬಿಜೆಪಿ ಸರ್ಕಾರ ಏನಿತ್ತು ಅದರ ಒಂದು ಅವಧಿಯಲ್ಲಿ ಆರೋಗ್ಯ ಇಲಾಖೆಯ ಒಂದು ನಿಲುವು ಏನಾಗಿತ್ತು ಅಂತ ನೋಡೋದಾದರೆ, ಆಗ ಆರೋಗ್ಯ ಇಲಾಖೆಯ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಜಾವೇದ್ ಅಖ್ತರ್ ಅವರು. ಈ ಒಂದು ವಿಚಾರದ ಕುರಿತು ಆಗ ಆರೋಗ್ಯ ಸಚಿವರಾಗಿದ್ದಂತಹ ಶ್ರೀರಾಮುಲು ಅವರ ಜೊತೆ ಇದರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದರು. ಸೌಜನ್ಯ ಮರಣೋತ್ತರ ಒಂದು ಪರೀಕ್ಷೆಯಲ್ಲಿ ವೈದ್ಯಾಧಿಕಾರಿಗಳಿಗೆ ಲೋಪ ಎದ್ದು ಕಾಣಿಸ್ತಾ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಯಾಕಂತಂದರೆ ಆಗಿದ್ದಂತಹ ಒಂದು ಸರ್ಕಾರ ಆಗಿರ್ಬೋದು, ಆಗಿದ್ದಂತಹ ಒಂದು ಅಧಿಕಾರಿಗಳು ಆಗಿರ್ಬೋದು, ಈ ಒಂದು ವಿಚಾರದಲ್ಲಿ ಯಾವ ರೀತಿಯಾದಂತಹ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು ಅದರ ಮೇಲೆ ಈಗ ಪ್ರಶ್ನೆ ಮೂಡ್ತಾ ಇದೆ. ಆರೋಪಗಳು ಸಾಬೀತಾಗಿಲ್ಲ. ಆ ವಿಚಾರದಲ್ಲಿ ಏನೂ ಕೂಡ ಒಂದು ಸಾಕ್ಷಿಗಳು ಇರಲಿಲ್ಲ. ಮತ್ತು ಯಾರೋ ಅಪರಾಧಿಗಳಿದ್ರು ಅವರು ನ್ಯಾಯಾಲಯಕ್ಕೆ ಆಗಲಿ ಹಾಜರಾಗಿರಲಿಲ್ಲ, ವಿಫಲರಾಗಿದ್ದರು. ಹೀಗಂತ ಒಂದು ಮಾತು ಕೇಳಿ ಬರ್ತಾ ಇರುವುದು. ಆಗ ಅಧಿಕಾರಿಗಳು ಮತ್ತು ಇದ್ರಲ್ಲ ಮಂತ್ರಿಗಳು, ಅವರ ನಡುವೆ ಒಂದು ಮಾತುಕತೆ ಕೂಡ ಆಗಿತ್ತು ಈ ಒಂದು ವಿಚಾರದಲ್ಲಿ.
ಸೌಜನ್ಯ ಮರು ತನಿಖೆ ಏನಾದರೂ ಕೇಸ್ ಮರು ತನಿಖೆ ನಡೆದರೂ ಕೂಡ ಅಪರಾಧಗಳು ಅವ್ರು ಮಾಡಿದಂಥ ಅಪರಾಧಗಳು ರುಜುವಾತಾದರೆ ಆಗುತ್ತಾ ಎನ್ನುವಂಥ ಮಾತು. ಸೌಜನ್ಯ ಮರು ತನಿಖೆ ನಡೆದರೂ ಕೂಡ ಆರೋಪಗಳು ರುಜುವಾತ್ ಆಗುತ್ತಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಇದೇ ವಿಚಾರದಲ್ಲಿ. ಆಗ ಆರೋಗ್ಯ ಸಚಿವರಾಗಿದ್ದರು ಶ್ರೀರಾಮುಲು ಅವರು. ಅವರ ನಿಲುವು ಏನಾಗಿತ್ತು ಹಾಗಾದರೆ ಈ ಒಂದು ವಿಚಾರದಲ್ಲಿ? ದುರ್ಮರಣಕ್ಕೆ ಈಡಾಗಿರುವುದು ಎಳೆ ವಯಸ್ಸಿನ ಯುವತಿ ಆಗಿದ್ಲು ಸೌಜನ್ಯ ಎನ್ನುವಂತಹ ಯುವತಿ. ಇಂತಹ ಕೇಸ್ ವಿಚಾರಣೆಯನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾಡೋದು ಸೂಕ್ತ ಅಂತ ಕೂಡ ಹೇಳಲಾಗಿತ್ತು. ಮರಣೋತ್ತರ ಪರೀಕ್ಷೆಯಲ್ಲಿ ವೈದ್ಯರ ಲೋಪದ ಬಗ್ಗೆ ಸಿಬಿಐ ವರದಿ ಮಾಡಿತ್ತು. ಈ ಬಗ್ಗೆ ಪುನರ್ ಪರಿಶೀಲಿಸಿ ಕಡತ ಸಲ್ಲಿಸಲು ಶ್ರೀರಾಮುಲು ನಿರ್ದೇಶನವನ್ನು ಕೂಡ ನೀಡಿದರು. ಆದರೆ ಇದರಲ್ಲಿ ವಿಶೇಷ ಅಂದರೆ ಏನಂದರೆ ಬಿಜೆಪಿ ಅವಧಿಯ ಒಂದು ತೀರ್ಮಾನವನ್ನು ಈಗಿನ ಸರ್ಕಾರ ಒಪ್ಪಿಕೊಂಡಿದೆ. ವಿಚಾರಣೆಯನ್ನು ಆಧರಿಸಿ ಡಾಕ್ಟರ್ ಆದಮ್ ನಿವೃತ್ತ ಒಂದು ಬಿಡುಗಡೆಗೆ ಸೌಲಭ್ಯವನ್ನು ಬಿಡುಗಡೆಗೊಳಿಸಬೇಕಂತ ಆದೇಶವನ್ನು ಕೊಟ್ಟಿದ್ದರು. ಇದಕ್ಕೆ ಅನುಮೋದನೆ ನೀಡಿದಂತಹ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಅನುಮೋದನೆಯನ್ನು ನೀಡಿದ್ದಾರೆ. ಈ ಬಗ್ಗೆ ದಾಖಲೆ ಸಹಿತ ವರದಿಯನ್ನು ಪ್ರಕಟಿಸಿದೆ. ಈ ಬಗ್ಗೆ ಪುನರ್ ಪರಿಶೀಲಿಸಿ ಕಡತವನ್ನು ಸಲ್ಲಿಸಿದ್ರು ಶ್ರೀರಾಮುಲು. ಆದೇಶವನ್ನು ನೀಡಿದ್ರು ಸಲ್ಲಿಸಿ ಅಂತ. ಆದರೆ ವಿಶೇಷ ಏನಂದರೆ ಬಿಜೆಪಿ ಸರ್ಕಾರ ಏನಿತ್ತು ಆ ಒಂದು ತೀರ್ಮಾನವನ್ನು ಈಗಿನ ಸರ್ಕಾರ ಕೂಡ ಒಪ್ಪಿಕೊಂಡಿದೆ. ವಿಚಾರಣೆಯನ್ನು ಆಧರಿಸಿ ಡಾಕ್ಟರ್ ಆದಮ್ ನಿವೃತ್ತಿ ಒಂದು ಬಿಡುಗಡೆಗೆ ಸೌಲಭ್ಯ ಬಿಡುಗಡೆಗೊಳಿಸಿದೆ ಅಂತ ಹೇಳಲಾಗ್ತದೆ. ಆದರೆ ಇದಕ್ಕೆ ಅನುಮೋದನೆ ನೀಡಿದಂತಹ ಆರೋಗ್ಯ ಸಚಿವ ಗುಂಡೂರಾವ್ ಅವರು ಸರಿ ಅಂತ ಒಪ್ಕೊಳ್ಳೋ ರೀತಿಯಲ್ಲಿ ಅನುಮೋದನೆ ನೀಡಿದ್ದಾರೆ. ಈ ಬಗ್ಗೆ ದಾಖಲೆ ಸಹಿತ ವರದಿಯನ್ನು ಮಾಡಿತ್ತು ದಿ files.in. ಇದರ ಒಂದು ವರದಿಯ ಆಧಾರವನ್ನು ತಗೊಂಡು ನಮ್ಮ ಫ್ರೀಡಮ್ ಟಿವಿ ಈ ಒಂದು ಸ್ಫೋಟಕ ಮಾಹಿತಿಯನ್ನು ನಿಮಗೆ ಹೇಳ್ತಾ ಇರುವಂಥದ್ದು. ದ files.in ಎನ್ನುವಂತಹ ಒಂದು ವರದಿಯ ಪ್ರಕಾರ ಈ ಒಂದು ವಿಷಯ ಹೊರಗೆ ಬಂದಿರುವಂಥದ್ದು. ಶ್ರೀರಾಮುಲು ಅವರ ಆಗಿನ ನಿಲುವು, ಆಗ ಇದ್ದಂತಹ ಅಧಿಕಾರಿಗಳ ನಿಲುವು ಎಲ್ಲವನ್ನೂ ಕೂಡ ಈಗಿನ ಸರ್ಕಾರ ಒಪ್ಪಿಕೊಟ್ಟಿದೆ. ಅದೇ ಆಶ್ಚರ್ಯ ಅಂತ ಹೇಳ್ತಾ ಇದೆ. ಇಂತಹ ಕೇಸ್ ವಿಚಾರಣೆಯನ್ನು ಸಾರ್ವಜನಿಕ ಒಂದು ಹಿತದೃಷ್ಟಿಯಿಂದ ನಾವು ಮಾಡಬೇಕು ಅಂತ ಹೇಳಲಾಗ್ತಾ ಇತ್ತು. ಮರಣೋತ್ತರ ಪರೀಕ್ಷೆಯಲ್ಲಿ ವೈದ್ಯರ ಲೋಪದ ಬಗ್ಗೆ ಸಿಬಿಐ ವರದಿ ಕೂಡ ಮಾಡಿತ್ತು. ಆದರೆ ಈ ಒಂದು ಸೌಜನ್ಯ ಕೇಸ್ ಏನಿದೆ ಇದರಲ್ಲಿ ಸಾಕಷ್ಟು ಲೋಪಗಳು ಇದೆ ಅನ್ನುವಂಥ ಮಾತು ಈಗ ಮತ್ತೆ ಕೇಳಿ ಬರ್ತಾ ಇದೆ. ಆರೋಗ್ಯ ಇಲಾಖೆ ಏನಿತ್ತು ಆಗಿನ ಒಂದು ಆರೋಗ್ಯ ಇಲಾಖೆಯ ಒಂದು ಕಾರ್ಯವೈಖರಿಗೆ ಈಗಿನ ಒಂದು ಆರೋಗ್ಯ ಇಲಾಖೆಯ ಒಂದು ಕಾರ್ಯವೈಖರಿಗೆ ವ್ಯತ್ಯಾಸ ಕಂಡು ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಮಾತು ಕೇಳಿ ಬರ್ತಾ ಇದೆ. ಆದರೆ ಆಗ ಆರೋಗ್ಯ ಸಚಿವರಾಗಿದ್ದರು ಶ್ರೀರಾಮುಲು ಅವರು. ಅವರೇ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದರು ಈ ಒಂದು ವಿಚಾರದಲ್ಲಿ. ಅವರ ನಿಲುವು ಕೂಡ ಸ್ಪಷ್ಟವಾಗಿತ್ತು. ಆದರೆ ಅದರ ಬಗ್ಗೆ ಈಗ ಅನುಮಾನಗಳು ಮೂಡ್ತಾ ಇದೆ. ಆಗ ಅವರು ಏನೋ ಒಂದು ವರದಿಯನ್ನು ಸಲ್ಲಿಸಿದ್ರು, ಈ ಒಂದು ಮರಣೋತ್ತರ ಒಂದು ಪರೀಕ್ಷೆಯ ಒಂದು ವರದಿಗಳು. ಆಶ್ಚರ್ಯ ಅಂದರೆ ಅದನ್ನು ಈಗಿನ ಸರ್ಕಾರ ಕೂಡ ಒಪ್ಕೊಂಡಿದೆಯಂತೆ. ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ಮತ್ತಷ್ಟು ಕೂಡ ಅನುಮಾನ ಬರ್ತಾ ಇರುವಂಥದ್ದು. ಆರೋಗ್ಯ ಒಂದು ಇಲಾಖೆಯ ಮೇಲೆ ಈ ಮರಣೋತ್ತರ ಪರೀಕ್ಷೆಯಲ್ಲಿ ಏನೋ ಎಡವಟ್ಟಾಗಿದೆ, ಏನೋ ಲೋಪ ಆಗಿದೆ, ಸರಿಯಾಗಿ ಮಾಡಿಲ್ವಾ ಹಾಗಾದರೆ ಆಗಿನ ಒಂದು ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ ಈ ಒಂದು ವಿಚಾರದಲ್ಲಿ. ಯಾಕಂತಂದರೆ ಈ ಒಂದು ಪ್ರಕರಣದಲ್ಲಿ ಸೌಜನ್ಯ ಎನ್ನುವಂತಹ ಒಂದು ಯುವತಿ ಏನಿದ್ದಾಳೆ, ಆಕೆ ಎಳೆ ವಯಸ್ಸಿನ ಯುವತಿ ಆಗಿದ್ಲು. ಆಕೆಯ ಮೇಲೆ ಮೃಗೀಯ ರೀತಿಯಲ್ಲಿ ವರ್ತನೆ ಆಗಿತ್ತು, ದೌರ್ಜನ್ಯ ಎಸಗಲಾಗಿತ್ತು. ಆ ವಿಚಾರ ಸಾಕಷ್ಟು ಸುದ್ದಿ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಹೋರಾಟಗಳು ಕೂಡ ನಡೆದಿದ್ವು. ಆಗ ಈಗಲೂ ಕೂಡ ನಡೀತಾ ಇದೆ. ಆದರೆ ಇನ್ನೂ ಕೂಡ ಈ ಒಂದು ವಿಷಯದ ಬಗ್ಗೆ ಕೇಸ್ನ ಬಗ್ಗೆ ಏನು ಅಂತ ಇತ್ಯರ್ಥ ಆಗ್ತಾ ಇಲ್ಲ ವಿಷಯ. ಯಾರ ಲೋಪ ಇದೆ, ಎಲ್ಲಿ ಒಂದು ಲೂಪ್ ಹೋಲ್ಸ್ ಇದೆ, ಇದರಲ್ಲಿ ಅಧಿಕಾರಿಗಳದ್ದ, ಮಂತ್ರಿಗಳದ್ದ, ಸರ್ಕಾರದ್ದ ಅಥವಾ ಅಲ್ಲಿರುವಂತಹ ಪೊಲೀಸ್ ಇಲಾಖೆಯವರದ್ದ, ಯಾರ್ದು ಅಂತ ಏನು ಗೊತ್ತಾಗ್ತಾ ಇಲ್ಲ. ಆದರೆ ಈಗ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ. ಸೌಜನ್ಯ ಮರಣೋತ್ತರ ಪರೀಕ್ಷೆಯಲ್ಲಿ ವೈದ್ಯಾಧಿಕಾರಿಗಳ ಒಂದು ಲೋಪ ಇದೆ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇದೆ. ಇದನ್ನು ಮತ್ತೆ ಕೂಡ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು ಚರ್ಚೆ. ಇದರ ಬಗ್ಗೆ ಒಂದು ದಾಖಲೆ ಸಮೇತ ವರದಿಯನ್ನು ಪ್ರಕಟಿಸಿತ್ತು ದ files.in ಎನ್ನುವಂತಹ ಒಂದು ವೆಬ್ಸೈಟಿಂದ. ಇದರ ವರದಿಯ ಆಧಾರವನ್ನು ತೆಗೆದುಕೊಂಡು ನಮ್ಮ ಫ್ರೀಡಮ್ ಟಿವಿ ನಿಮ್ಮ ಮುಂದೆ ವಿಸ್ತಾರವಾಗಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಈ ಒಂದು ವಿಷಯದ ಬಗ್ಗೆ ಆರೋಗ್ಯ ಸಚಿವರುಗಳು, ಇಂದಿನ ಮತ್ತು ಈಗಿನ ಆರೋಗ್ಯ ಸಚಿವರುಗಳ ನಿಲುವು, ಅವರ ಒಂದು ಆದೇಶಗಳು ಯಾವ ರೀತಿಯಾಗಿತ್ತು, ಏನೆಲ್ಲ ಬದಲಾವಣೆ ಆಗಿತ್ತು,
ಅದನ್ನು ಇವರು ಒಪ್ಪಿದ್ರಾ ಇಲ್ವಾ ಅನ್ನುವಂಥ ಎಲ್ಲ ವಿಚಾರಗಳ ಒಂದು ವರದಿಯನ್ನು ದಿ ಫೈಲ್ಸ್ .in ವರದಿ ಬಿಡುಗಡೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟ ಸೌಜನ್ಯ ಕೇಸ್ ಎನ್ನುವಂಥದ್ದು ಸಾಮಾನ್ಯ ಕೇಸ್ ಅಲ್ಲ. ಇದಕ್ಕೆ ಹಲವಾರು ಕೇಸ್ಗಳು ಕೂಡ ನಂಟು ಬಂತು. ನಂತರ ಸೌಜನ್ಯ ಕೇಸ್ನ ಒಂದು ಸತ್ಯಾಂಶವನ್ನು ಹೊರಗೆ ತೆಗೆಯೋಕೆ ಹೋಗಿ ಅದರ ಜೊತೆಗೆ ಮತ್ತೊಂದಷ್ಟು ಕೇಸ್ಗಳು ಕೂಡ ಬೆಳಕಿಗೆ ಬಂದವು. ಆದರೆ ಸತತ 12-13 ವರ್ಷಗಳಾದರೂ ಕೂಡ ಈ ಒಂದು ವಿಚಾರದಲ್ಲಿ ಒಂದು ನಿಖರವಾದ ನಿಲುವಿಗೆ ಒಂದು ಕ್ಲಾರಿಫಿಕೇಶನ್ ಏನೂ ಕೂಡ ಸಿಗ್ತಾ ಇಲ್ಲ. ಈ ಒಂದು ಕೇಸ್ನಲ್ಲಿ ದಿನಕ್ಕೊಂದು ಹೇಳಿಕೆಗಳು, ದಿನಕ್ಕೊಂದು ಮಾಹಿತಿಗಳು, ದಿನಕ್ಕೊಂದು ಸ್ಫೋಟಕ ವರದಿಗಳು, ಸುದ್ದಿಗಳು ಬಿಡುಗಡೆ ಆಗ್ತಾ ಇದೆ ಅಷ್ಟೇ. ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ನ್ಯಾಯ ಇನ್ನೂ ಸರಿಯಾಗಿ ಸಿಗ್ತಾ ಇಲ್ಲ. ಯಾವುದೇ ಸರ್ಕಾರ ಬಂದರೂ ಕೂಡ, ಆಗಿನ BJP ಆಗಿರಲಿ, ಈಗಿನ ಕಾಂಗ್ರೆಸ್ ಆಗಿರಲಿ, ಎರಡೂ ಒಂದು ಸರ್ಕಾರಗಳಿಂದ ಕೂಡ ಈ ಒಂದು ಕೇಸ್ನಲ್ಲಿ ನ್ಯಾಯ ಕೊಡಿಸೋಕೆ ಸರಿಯಾಗಿ ಆಗ್ತಾ ಇಲ್ಲ. ಇದೇ ವಿಚಾರಣೆಗೆ ಸಂಬಂಧಪಟ್ಟಂತೆ ಕೆಲ ದಿನಗಳ ಹಿಂದೆ BJPಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸೌಜನ್ಯ ಅವರ ಮನೆಗೆ ಹೋಗಿದ್ರು, ಅವರ ತಾಯಿ ಜೊತೆ ಮಾತಾಡಿದ್ರು. ಆಗ ಖುದ್ದು ಅವರ ತಾಯಿನೇ ಹೇಳಿದ್ರು, ನನಗೆ ಯಾವುದೇ ಸರ್ಕಾರಗಳ ಮೇಲೆ, ರಾಜಕೀಯ ನಾಯಕರುಗಳ ಮೇಲೆ ನಂಬಿಕೆ ಇಲ್ಲ, ನಂಬಿಕೆ ಹೋಗ್ಬಿಟ್ಟಿದೆ, ನಾವು ಯಾರನ್ನೂ ಕೂಡ ನಂಬೋದಿಲ್ಲ, ಎಲ್ಲರೂ ಕೂಡ ಅವರವರ ಒಂದು ಲಾಭಕ್ಕೆ, ಅವರವರ ಒಂದು ಸ್ವಾರ್ಥಕ್ಕೆ ಬರ್ತಾರೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಏನಾದರೂ ಆಗ್ತಾ ಇದೆಯಾ ಇಲ್ಲಿ? ಯಾಕಂದ್ರೆ ಇವರ ಒಂದು ಮರಣೋತ್ತರ ಪರೀಕ್ಷೆಯಲ್ಲಿನೇ ಒಂದು ಲೋಪ ಎದ್ದು ಕಾಣಿಸ್ತಾ ಇದೆ ಅಂತಂದ್ರೆ ಈ ಒಂದು ಕೇಸ್ನಲ್ಲಿ ಯಾರ ಕೈವಾಡ ಇರಬಹುದು? ಅಧಿಕಾರಿಗಳು ಯಾರದಾದ್ರೂ ಒಂದು ಆದೇಶಕ್ಕೆ ಮಣಿದ್ರಾ? ಇಲ್ಲ ಸರ್ಕಾರ ಈ ಒಂದು ಕೇಸನ್ನು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ವಾ? ಆಗಿನ ಸರ್ಕಾರ ಆಗಿರ್ಬೋದು, ಈಗಿನ ಸರ್ಕಾರ ಆಗಿರ್ಬೋದು, ಎರಡೂ ಸರ್ಕಾರಗಳು ಈ ಒಂದು ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಳಿಲ್ವಾ? ಅಥವಾ ಈ ಒಂದು ಕೇಸ್ನಲ್ಲಿ ವಿಚಾರಣೆ ಸರಿಯಾಗಿ ಆಗಿಲ್ವಾ? ವಿಚಾರಣೆ ಮಾಡುತ್ತಿರುವಂತಹ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, SIT ಅಧಿಕಾರಿಗಳಾಗಿರ್ಬೋದು, ಇತರೆ ಅಧಿಕಾರಿಗಳಾಗಿರ್ಬೋದು, ಯಾರು ಕೂಡ ಈ ಒಂದು ಕೇಸನ್ನು ಸೂಕ್ತವಾಗಿ ಸರಿಯಾದ ಒಂದು ರೀತಿಯಲ್ಲಿ ತನಿಖೆ ಮಾಡಿಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಬರುತ್ತೆ ಈ ಒಂದು ವಿಚಾರದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.